ಜನರಿಗೆ ಸಾಲ ನೀಡುವಂತಹ ನೆಪದಲ್ಲಿ ಹುಟ್ಟಿಕೊಂಡಿರುವಂತಹ ಕಂಪನಿಗಳು ಅವು. ಜನ ಜೀವನ ಅಭಿವೃದ್ಧಿಗೆ ತಲೆ ಎತ್ತಿರುವ ಸಂಘಗಳು ಅವು. ಆದರೆ ಅದೇ ಕಂಪನಿಗಳು ಈಗ ಜನರ ಜೀವವನ್ನ ಹಿಡಿತಾ ಇದೆ. ಅಷ್ಟಕ್ಕೂ ಜನರಿಗೆ ಸಹಾಯ ಆಗಬೇಕಾಗಿದ್ದ ಕಂಪನಿಗಳಿಂದ ಆಗ್ತಾ ಇರುವಂತಹ ಸಮಸ್ಯೆ ಆದ್ರೂ ಏನು ನಾವು ತೋರಿಸ್ತೀವಿ. ಜಸ್ಟ್ ಹಾವ್ ಅ ಲುಕ್. ನೋಟಿಸ್ ಹಿಡಿದು ಅಲೆದಾಟ, ಎಲ್ಲ ಮಹಿಳೆಯರ ಮುಖದಲ್ಲೂ ಭಯ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ವಿರುದ್ಧ ಆಕ್ರೋಶ. ಯಾದಗಿರಿಯಲ್ಲೂ ಮೈಕ್ರೋ ಫೈನಾನ್ಸ್ ಕಿರುಕುಳ. ಪ್ರಿಯ ವೀಕ್ಷಕರೇ, ಕರುನಾಡಿನಲ್ಲಿ ಮೈಕ್ರೋ ಫೈನಾನ್ಸ್ಗಳು ನಿಜಕ್ಕೂ ಅಟ್ಟಹಾಸ ಮೆರೆಯುತ್ತಿವೆ. ಬಡ ಜನರ ಜೀವನವನ್ನ ಹಿಂಡುತ್ತಿವೆ. ಹಾವೇರಿ, ಚಾಮರಾಜನಗರ, ಮೈಸೂರು ಬಳಿಕ ಯಾದಗಿರಿಯಲ್ಲೂ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ. ಯಾದಗಿರಿಯಲ್ಲಿ ಮಹಿಳಾ ಕಿರುಸಾಲದ ಹೆಸರಿನಲ್ಲಿ ಸಂಘಗಳು ಹುಟ್ಟಿಕೊಂಡಿವೆ. ಹಳ್ಳಿಗಳಿಗೆ ಹೋಗಿ ಬದುಕು ಕಟ್ಟಿಕೊಳ್ಳಿ ಅಂತ ಒತ್ತಡ ಹೇರಿ ಗ್ರಾಮಸ್ಥರಿಗೆ ಸಾಲ ಕೊಡ್ತಾರೆ. ಆದರೆ ಇದೇ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಸಿಬ್ಬಂದಿ ಸಾಲ ವಸೂಲಿ ನೆಪದಲ್ಲಿ ಮಹಿಳೆಯರಿಗೆ ಕಿರುಕುಳ ನೀಡ್ತಿರೋ ಆರೋಪ ಕೇಳಿಬಂದಿದೆ. ಸೂರ್ಯ ಉದಯಿಸುವ ಮೊದಲೇ ಮನೆ ಬಾಗಿಲಿಗೆ ಬಂದು ನಿಲ್ಲುತ್ತಾರಂತೆ. ಸಾಲ ಕಟ್ಟದಿದ್ದರೆ ಅವಾಚ್ಯ ಶಬ್ದಗಳಿಂದ ಬೈಯುತ್ತಾರಂತೆ. ಮಹಿಳೆಯರಿಗೆ ಶೌಚಾಲಯಕ್ಕೂ ಬಿಡದೆ ಕಾಟ ಕೊಡ್ತಿದ್ದಾರಂತೆ. ಮೂತ್ರ ವಿಸರ್ಜನೆಗೆ ಹೋದಾಗಲೂ ಹಿಂದೆ ಬಂದು ನಿಲ್ತಾರೆ ಅಂತ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಎಲ್ಲ ರೀತಿಲಿ ಕೊಡ್ತಾರೆ ಸರ್, ಹೇಳ್ಬಾರ್ದು. ಅದು ಏನೋ ನಂಬುದು ಮಾನ ನಮ್ದು ಯಾರ್ಯಾದ ಇದು ಮಾಡ್ತಾರೆ ಸರ್. ಮೈ ತೊಳ್ಕ ಕುಂತ್ರನ ಇದು ಮಾಡ್ತಾರ, ಬಾಯಿಗೆ ಬಂದಂಗೆ ಅಂತಾರ. ನಿಮ್ಗನ ಅಕ್ಕ ತಂಗಿಯರು ಯಾರ ಇಲ್ಲ, ತಾಯಿ ತಂದೆ ಯಾರ ಇಲ್ಲ ರೀ, ಹೆಂಗೆ ಮಾತಾಡ್ತೀರಿ ನೀವು, ನಮ್ಮ ತಮ್ಮನ ಸರಿ ತಿಳಿದು ಮಾತಾಡ್ರಿ ಸರ್ ಅಂತ ಅಂದ್ರನ ಕೇಳಲ್ಲ ಸರ್. ಇಷ್ಟೇ ಅಲ್ಲ, ಪುರುಷರು ಮನೆಯಲ್ಲಿ ಇಲ್ಲದ ಹೊತ್ತಲ್ಲೇ ಬಂದು ಸಾಲ ಕಟ್ಟುವಂತೆ ಮಹಿಳೆಯರಿಗೆ ಒತ್ತಾಯಿಸ್ತಾರಂತೆ. ನಕಲಿ ಪೊಲೀಸರನ್ನ ಕರೆತಂದು ಧಮಕಿ ಹಾಕಿರುವ ಆರೋಪ ಕೇಳಿ ಬಂದಿದೆ. ಅಷ್ಟು ಇದ್ದಿದ್ದಕ್ಕೆ ಸರ್ ನಮಗೆ ಭಾಳ ಟಾರ್ಚರ್ ಕೊಟ್ಟಿದ್ದಾರೆ. ವಯಸ್ಸಿಗೆ ಬಂದ ಹೆಣ್ಮಗಳು ಇದೆ ಮನೆಯಲ್ಲಿ, ಬೆಳಗ್ಗೆ ಬಂದ ಆ ಹೆಣ್ಮಗಳಿಗೆ ಎಬ್ಬಿಸ್ತಾರೆ. ಎದ್ದಾಳು ನೀನು, ನಿಮ್ಮ ಅಮ್ಮನ ಫೋನ್ ಕೊಡು, ಇಲ್ಲ ನಿಮ್ಮ ಅಮ್ಮನ ಕರ್ಸು, ಯಾರಿದ್ದಾರೆ ಮನೆಯಲ್ಲಿ ಕರ್ಸು ಅಂತ, ನಮ್ಮ ಮಗಳಿಗೆ ತೆಳಗಡೆ ಬಾ, ನಿನ್ನ ಫೋನ್ ಹಚ್ಚು ಅಂತ ಈ ಥರ ನಮ್ಮ ಹೆಣ್ಮಕ್ಳಿಗೆ ಮಾತಾಡ್ತಾ ಇದ್ದಾರೆ ಸರ್. ಗ್ರಾಮೀಣ ಭಾಗದ ಜನರ ಅಭಿವೃದ್ಧಿ ಹೆಸರಿನಲ್ಲಿ ಹುಟ್ಟಿಕೊಂಡಿರುವ ಕಿರುಸಾಲ ಸಂಸ್ಥೆಗಳು ಜನರ ಜೀವ ಹಿಂಡುತ್ತಿರೋದು ಮಾತ್ರ ವಿಪರ್ಯಾಸ. ಮಹಿಳೆಯರ ಮಾನ ಹರಾಜಿಗಿಟ್ಟಿರೋದು ಮಾತ್ರ ಅಕ್ಷಮ್ಯ. ನಾಗರಾಜ ಮದದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಜನರಿಗೆ ಸಾಲ ನೀಡುವಂತಹ ನೆಪದಲ್ಲಿ ಹುಟ್ಟಿಕೊಂಡಿರುವಂತಹ ಕಂಪನಿಗಳು ಅವು. ಜನ ಜೀವನ ಅಭಿವೃದ್ಧಿಗೆ ತಲೆ ಎತ್ತಿರುವ ಸಂಘಗಳು ಅವು. ಆದರೆ ಅದೇ ಕಂಪನಿಗಳು ಈಗ ಜನರ ಜೀವವನ್ನ ಹಿಡಿತಾ ಇದೆ. ಅಷ್ಟಕ್ಕೂ ಜನರಿಗೆ ಸಹಾಯ ಆಗಬೇಕಾಗಿದ್ದ ಕಂಪನಿಗಳಿಂದ ಆಗ್ತಾ ಇರುವಂತಹ ಸಮಸ್ಯೆ ಆದ್ರೂ ಏನು ನಾವು ತೋರಿಸ್ತೀವಿ. ಜಸ್ಟ್ ಹಾವ್ ಅ ಲುಕ್. ನೋಟಿಸ್ ಹಿಡಿದು ಅಲೆದಾಟ, ಎಲ್ಲ ಮಹಿಳೆಯರ ಮುಖದಲ್ಲೂ ಭಯ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ವಿರುದ್ಧ ಆಕ್ರೋಶ. ಯಾದಗಿರಿಯಲ್ಲೂ ಮೈಕ್ರೋ ಫೈನಾನ್ಸ್ ಕಿರುಕುಳ. ಪ್ರಿಯ ವೀಕ್ಷಕರೇ, ಕರುನಾಡಿನಲ್ಲಿ ಮೈಕ್ರೋ ಫೈನಾನ್ಸ್ಗಳು ನಿಜಕ್ಕೂ ಅಟ್ಟಹಾಸ ಮೆರೆಯುತ್ತಿವೆ. ಬಡ ಜನರ ಜೀವನವನ್ನ ಹಿಂಡುತ್ತಿವೆ. ಹಾವೇರಿ, ಚಾಮರಾಜನಗರ, ಮೈಸೂರು ಬಳಿಕ ಯಾದಗಿರಿಯಲ್ಲೂ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ. ಯಾದಗಿರಿಯಲ್ಲಿ ಮಹಿಳಾ ಕಿರುಸಾಲದ ಹೆಸರಿನಲ್ಲಿ ಸಂಘಗಳು ಹುಟ್ಟಿಕೊಂಡಿವೆ. ಹಳ್ಳಿಗಳಿಗೆ ಹೋಗಿ ಬದುಕು ಕಟ್ಟಿಕೊಳ್ಳಿ ಅಂತ ಒತ್ತಡ ಹೇರಿ ಗ್ರಾಮಸ್ಥರಿಗೆ ಸಾಲ ಕೊಡ್ತಾರೆ. ಆದರೆ ಇದೇ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಸಿಬ್ಬಂದಿ ಸಾಲ ವಸೂಲಿ ನೆಪದಲ್ಲಿ ಮಹಿಳೆಯರಿಗೆ ಕಿರುಕುಳ ನೀಡ್ತಿರೋ ಆರೋಪ ಕೇಳಿಬಂದಿದೆ. ಸೂರ್ಯ ಉದಯಿಸುವ ಮೊದಲೇ ಮನೆ ಬಾಗಿಲಿಗೆ ಬಂದು ನಿಲ್ಲುತ್ತಾರಂತೆ. ಸಾಲ ಕಟ್ಟದಿದ್ದರೆ ಅವಾಚ್ಯ ಶಬ್ದಗಳಿಂದ ಬೈಯುತ್ತಾರಂತೆ. ಮಹಿಳೆಯರಿಗೆ ಶೌಚಾಲಯಕ್ಕೂ ಬಿಡದೆ ಕಾಟ ಕೊಡ್ತಿದ್ದಾರಂತೆ. ಮೂತ್ರ ವಿಸರ್ಜನೆಗೆ ಹೋದಾಗಲೂ ಹಿಂದೆ ಬಂದು ನಿಲ್ತಾರೆ ಅಂತ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಎಲ್ಲ ರೀತಿಲಿ ಕೊಡ್ತಾರೆ ಸರ್, ಹೇಳ್ಬಾರ್ದು. ಅದು ಏನೋ ನಂಬುದು ಮಾನ ನಮ್ದು ಯಾರ್ಯಾದ ಇದು ಮಾಡ್ತಾರೆ ಸರ್. ಮೈ ತೊಳ್ಕ ಕುಂತ್ರನ ಇದು ಮಾಡ್ತಾರ, ಬಾಯಿಗೆ ಬಂದಂಗೆ ಅಂತಾರ. ನಿಮ್ಗನ ಅಕ್ಕ ತಂಗಿಯರು ಯಾರ ಇಲ್ಲ, ತಾಯಿ ತಂದೆ ಯಾರ ಇಲ್ಲ ರೀ, ಹೆಂಗೆ ಮಾತಾಡ್ತೀರಿ ನೀವು, ನಮ್ಮ ತಮ್ಮನ ಸರಿ ತಿಳಿದು ಮಾತಾಡ್ರಿ ಸರ್ ಅಂತ ಅಂದ್ರನ ಕೇಳಲ್ಲ ಸರ್. ಇಷ್ಟೇ ಅಲ್ಲ,
ಪುರುಷರು ಮನೆಯಲ್ಲಿ ಇಲ್ಲದ ಹೊತ್ತಲ್ಲೇ ಬಂದು ಸಾಲ ಕಟ್ಟುವಂತೆ ಮಹಿಳೆಯರಿಗೆ ಒತ್ತಾಯಿಸ್ತಾರಂತೆ. ನಕಲಿ ಪೊಲೀಸರನ್ನ ಕರೆತಂದು ಧಮಕಿ ಹಾಕಿರುವ ಆರೋಪ ಕೇಳಿಬಂದಿದೆ. ಅಷ್ಟು ಇದ್ದಿದ್ದಕ್ಕೆ ಸರ್ ನಮಗೆ ಭಾಳ ಟಾರ್ಚರ್ ಕೊಟ್ಟಿದ್ದಾರೆ. ವಯಸ್ಸಿಗೆ ಬಂದ ಹೆಣ್ಮಗಳು ಇದೆ ಮನೆಯಲ್ಲಿ, ಬೆಳಗ್ಗೆ ಬಂದ ಆ ಹೆಣ್ಮಗಳಿಗೆ ಎಬ್ಬಿಸ್ತಾರೆ. ಎದ್ದಾಳು ನೀನು ನಿಮ್ಮ ಅಮ್ಮನ ಫೋನ್ ಕೊಡು, ಇಲ್ಲ ನಿಮ್ಮ ಅಮ್ಮನ ಕರ್ಸು, ಯಾರಿದ್ದಾರೆ ಮನೆಯಲ್ಲಿ ಕರ್ಸು ಅಂತ ನಮ್ಮ ಮಗಳಿಗೆ ತೆಳಗಡೆ ಬಾ ನೀನು ಫೋನ್ ಹಚ್ಚು ಅಂತ ಈ ಥರ ನಮ್ಮ ಹೆಣ್ಮಕ್ಳಿಗೆ ಮಾತಾಡ್ತಾ ಇದ್ದಾರೆ ಸರ್. ಗ್ರಾಮೀಣ ಭಾಗದ ಜನರ ಅಭಿವೃದ್ಧಿ ಹೆಸರಿನಲ್ಲಿ ಹುಟ್ಟಿಕೊಂಡಿರುವ ಕಿರುಸಾಲ ಸಂಸ್ಥೆಗಳು ಜನರ ಜೀವ ಹಿಂಡುತ್ತಿರೋದು ಮಾತ್ರ ವಿಪರ್ಯಾಸ. ಮಹಿಳೆಯರ ಮಾನ ಹರಾಜಿಗಿಟ್ಟಿರೋದು ಮಾತ್ರ ಅಕ್ಷಮ್ಯ. ನಾಗರಾಜ, ಮದದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಬಡ ಜನರಿಗೆ ಸಾಲ ನೀಡುವಂತಹ ನೆಪದಲ್ಲಿ ಹುಟ್ಟಿಕೊಂಡಿರುವಂತಹ ಕಂಪನಿಗಳು ಅವು. ಜನ ಜೀವನ ಅಭಿವೃದ್ಧಿಗೆ ತಲೆ ಎತ್ತಿರುವ ಸಂಘಗಳು ಅವು. ಆದರೆ ಅದೇ ಕಂಪನಿಗಳು ಈಗ ಜನರ ಜೀವವನ್ನ ಹಿಡ್ತಾ ಇದೆ. ಅಷ್ಟಕ್ಕೂ ಜನರಿಗೆ ಸಹಾಯ ಆಗಬೇಕಾಗಿದ್ದ ಕಂಪನಿಗಳಿಂದ ಆಗ್ತಾ ಇರುವಂತಹ ಸಮಸ್ಯೆ ಆದ್ರೂ ಏನು ನಾವು ತೋರಿಸ್ತೀವಿ. ಜಸ್ಟ್ ಹಾವ್ ಅ ಲುಕ್. ಬ್ಯಾಂಕ್ ನೋಟಿಸ್ ಹಿಡಿದು ಅಲೆದಾಟ, ಎಲ್ಲ ಮಹಿಳೆಯರ ಮುಖದಲ್ಲೂ ಭಯ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ವಿರುದ್ಧ ಆಕ್ರೋಶ. ಯಾದಗಿರಿಯಲ್ಲೂ ಮೈಕ್ರೋ ಫೈನಾನ್ಸ್ ಕಿರುಕುಳ. ಪ್ರಿಯ ವೀಕ್ಷಕರೇ, ಕರುನಾಡಿನಲ್ಲಿ ಮೈಕ್ರೋ ಫೈನಾನ್ಸ್ಗಳು ನಿಜಕ್ಕೂ ಅಟ್ಟಹಾಸ ಮೆರೆಯುತ್ತಿವೆ. ಬಡ ಜನರ ಜೀವನವನ್ನ ಹಿಂಡುತ್ತಿವೆ. ಹಾವೇರಿ, ಚಾಮರಾಜನಗರ, ಮೈಸೂರು ಬಳಿಕ ಯಾದಗಿರಿಯಲ್ಲೂ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ. ಯಾದಗಿರಿಯಲ್ಲಿ ಮಹಿಳಾ ಕಿರುಸಾಲದ ಹೆಸರಿನಲ್ಲಿ ಸಂಘಗಳು ಹುಟ್ಟಿಕೊಂಡಿವೆ. ಹಳ್ಳಿಗಳಿಗೆ ಹೋಗಿ ಬದುಕು ಕಟ್ಟಿಕೊಳ್ಳಿ ಅಂತ ಒತ್ತಡ ಹೇರಿ ಗ್ರಾಮಸ್ಥರಿಗೆ ಸಾಲ ಕೊಡ್ತಾರೆ. ಆದರೆ ಇದೇ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಸಿಬ್ಬಂದಿ ಸಾಲ ವಸೂಲಿ ನೆಪದಲ್ಲಿ ಮಹಿಳೆಯರಿಗೆ ಕಿರುಕುಳ ನೀಡ್ತಿರೋ ಆರೋಪ ಕೇಳಿಬಂದಿದೆ. ಸೂರ್ಯ ಉದಯಿಸುವ ಮೊದಲೇ ಮನೆ ಬಾಗಿಲಿಗೆ ಬಂದು ನಿಲ್ಲುತ್ತಾರಂತೆ. ಸಾಲ ಕಟ್ಟದಿದ್ದರೆ ಅವಾಚ್ಯ ಶಬ್ದಗಳಿಂದ ಬೈಯುತ್ತಾರಂತೆ. ಮಹಿಳೆಯರಿಗೆ ಶೌಚಾಲಯಕ್ಕೂ ಬಿಡದೆ ಕಾಟ ಕೊಡ್ತಿದ್ದಾರಂತೆ. ಮೂತ್ರ ವಿಸರ್ಜನೆಗೆ ಹೋದಾಗಲೂ ಹಿಂದೆ ಬಂದು ನಿಲ್ತಾರೆ ಅಂತ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಎಲ್ಲ ರೀತಿಲಿ ಕೊಡ್ತಾರೆ ಸರ್, ಹೇಳ್ಬಾರ್ದು. ಅದು ಏನೋ ನಂಬುದು ಮಾನ ನಮ್ದು ಯಾರ್ಯಾರು ಇದು ಮಾಡ್ತಾರೆ ಸರ್. ಮೈ ತೊಳ್ಕ ಕುಂತ್ರನ ಇದು ಮಾಡ್ತಾರೆ, ಬಾಯಿಗೆ ಬಂದಂಗೆ ಅಂತಾರ. ನಿಮ್ಗನ ಅಕ್ಕ ತಂಗಿಯರು ಯಾರ ಇಲ್ಲ, ತಾಯಿ ತಂದೆ ಯಾರ ಇಲ್ಲ ರೀ, ಹೆಂಗೆ ಮಾತಾಡ್ತೀರಿ ನೀವು, ನಮ್ಮ ತಮ್ಮನ ಸರಿ ತಿಳಿದು ಮಾತಾಡ್ರಿ ಸರ್ ಅಂತ ಅಂದ್ರನ ಕೇಳಲ್ಲ ಸರ್. ಇಷ್ಟೇ ಅಲ್ಲ, ಪುರುಷರು ಮನೆಯಲ್ಲಿ ಇಲ್ಲದ ಹೊತ್ತಲ್ಲೇ ಬಂದು ಸಾಲ ಕಟ್ಟುವಂತೆ ಮಹಿಳೆಯರಿಗೆ ಒತ್ತಾಯಿಸ್ತಾರಂತೆ. ನಕಲಿ ಪೊಲೀಸರನ್ನ ಕರೆತಂದು ಧಮಕಿ ಹಾಕಿರುವ ಆರೋಪ ಕೇಳಿಬಂದಿದೆ. ಅಷ್ಟು ಇದ್ದಿದ್ದಕ್ಕೆ ಸರ್ ನಮಗೆ ಭಾಳ ಟಾರ್ಚರ್ ಕೊಟ್ಟಿದ್ದಾರೆ. ವಯಸ್ಸಿಗೆ ಬಂದ ಹೆಣ್ಮಗಳು ಇದೆ ಮನೆಯಲ್ಲಿ, ಬೆಳಗ್ಗೆ ಬಂದ ಆ ಹೆಣ್ಮಗಳಿಗೆ ಎಬ್ಬಿಸ್ತಾರೆ. ಎದ್ದಾಳು ನೀನು ನಿಮ್ಮ ಅಮ್ಮನ ಫೋನ್ ಕೊಡು, ಇಲ್ಲ ನಿಮ್ಮ ಅಮ್ಮನ ಕರ್ಸು, ಯಾರಿದ್ದಾರೆ ಮನೆಯಲ್ಲಿ ಕರ್ಸು ಅಂತ ನಮ್ಮ ಮಗಳಿಗೆ ತೆಳಗಡೆ ಬಾ ನೀನು ಫೋನ್ ಹಚ್ಚು ಅಂತ ಈ ಥರ ನಮ್ಮ ಹೆಣ್ಮಕ್ಳಿಗೆ ಮಾತಾಡ್ತಾ ಇದ್ದಾರೆ ಸರ್. ಗ್ರಾಮೀಣ ಭಾಗದ ಜನರ ಅಭಿವೃದ್ಧಿ ಹೆಸರಿನಲ್ಲಿ ಹುಟ್ಟಿಕೊಂಡಿರುವ ಕಿರುಸಾಲ ಸಂಸ್ಥೆಗಳು ಜನರ ಜೀವ ಹಿಂಡುತ್ತಿರೋದು ಮಾತ್ರ ವಿಪರ್ಯಾಸ. ಮಹಿಳೆಯರ ಮಾನ ಹರಾಜಿಗಿಟ್ಟಿರೋದು ಮಾತ್ರ ಅಕ್ಷಮ್ಯ. ನಾಗರಾಜ, ಮದದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.